ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು ಯಾವ ಊರವರು ಅಂತ? ನಾವು ತರಬಳ್ಳಿ ಅಂತ ಹೊಸಕೋಟೆ ತಾಲೂಕು, HCross ಪಕ್ಕ. ನಮ್ಮ ಹೆಸರು TS ನಾರಾಯಣಸ್ವಾಮಿ ಅಂತ. ನಾವು ಓರಿ 3 ಪೀರಿಯಡಿಂದ ಬಂದಿದ್ದೆವು. ಈಗ ಚಿಕ್ಕದಾಗಿ ಒಂದು ಸೆಟ್ ಮಾಡ್ಕೊಂಡು ಒಂದು ಟಗರು 2 ಹೆಣ್ಮರಿ ಇಟ್ಕೊಂಡಿದ್ವಿ. ಇದು ತಳಿ ಮಾಡ್ಬೇಕಂತ ಈಗ ಹಿಂದಿನಿಂದ ಮಾಡ್ಕೊಂಡಿದ್ವಿ. ಈಗ ಈ ಸೆಡ್ ಮಾಡ್ಕೊಂಡು ಒಂದು 25,000 ಖರ್ಚು ಬಂದಿದೆ. ಅಂದರೆ ಇದು ಕೆಳಗಡೆ ಮ್ಯಾಟ್ಗೂ ಪ್ಲಾಸ್ಟಿಕ್ ಥರ, ಈ ಡೋರ್ಗೂ ಅಷ್ಟೇ ಇದು ಪ್ಲಾಸ್ಟಿಕ್ ಮಾಡಿ ಈಗ ಹೊಸದಾಗಿ ಬಂದಿರೋದ್ರಿಂದ ಇದನ್ನು ನಾವು ರೆಡಿ ಮಾಡಿ ಚಿಕ್ಕದಾಗಿ ಒಂದು ಸೆಡ್ ಇದು ಮಾಡ್ಕೊಂಡು 3 ಇಟ್ಕೊಂಡಿದ್ದೀವಿ. ಇನ್ನೂ ಒಂದು 2 ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಸಂತೆಗೆ ತಗೊಂಬರ್ತೀವಿ. ಇದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ಕೆ. ಕೆಳಗಡೆ ಮ್ಯಾಟ್ಗೂ ಪ್ಲಾಸ್ಟಿಕ್. ಇದು ಯಾರೂ ಮಾಡಿಲ್ಲ, ಎಲ್ಲೋ ಅಪರೂಪಕ್ಕೆ ಮಾಡಿದ್ದಾರೆ. ಅದನ್ನು ನೋಡಿ ನಾವು ತಗೊಂಬಂದು ಈ ಥರ ಮಾಡಿದ್ದೀವಿ. ಎಲ್ಲ ಬರೀ ಮರದಲ್ಲಿ ಮಾಡ್ಕೊಂಡವ್ರು ಅಷ್ಟೇ. ಕೆಳಗಡೆ ಮ್ಯಾಟ್ಗೆ ನಾವು ಪ್ಲಾಸ್ಟಿಕ್ಕೆ ಉಪಯೋಗ ಮಾಡಿ ಚೆನ್ನಾಗಿರ್ತದೆ ಅಂತ ನಾವು ಅದನ್ನು ಮಾಡ್ಕೊಂಡಿದ್ದೀವಿ. ತೊಳ್ಕೊಂಡು ಎಲ್ಲ ಕ್ಲೀನಾಗಿರ್ತದೆ. ಮರ ಮಾಡಿದರೆ ಸ್ವಲ್ಪ ಬೆಂಡ್ ಆಗ್ಬೋದು ತ್ಯಾವಕ್ಕೆ, ಇದು ಬೆಂಡ್ ಆಗೋಕ್ಕೆ ಚಾನ್ಸ್ ಇಲ್ಲ. ಎಷ್ಟು ಸೈಜ್ ಇರೋದು ಇದು? ಉದ್ದಪ್ಪನ ಎಷ್ಟು? 10 5. ಇದು ಗ್ರೀನ್ ಕಲರ್ ಮ್ಯಾಟಿಂದ ಮೇಲೆಗೆ 4. ಇದು ಮರ, ಇದು ಅರ್ಕ್ಲಿ. ಅವ್ರು ಹಾಕಿರೋದು ನೀವು? ಇಲ್ಲ, ಅವರ ತಗೊಂಬಂದ್ರು. ಅರ್ಕ್ಲಿದು ಹಾಕಿ ಬಾಳಿಕೆ ಚೆನ್ನಾಗಿ ಬರ್ತದೆ ಅಂತೇಳಿ ಅರ್ಕ್ಲಿದು ಹಾಕ್ಸಿದ್ದೀವಿ. ಇದು ಇಳಿಯೋದಕ್ಕೆ ಸ್ಟ್ಯಾಂಡಿಗೆ. ಇದು ಮೇಲ್ಗಡೆ ಏನು ಓಪನಾ ಅಥವಾ? ಮೇಲ್ಗಡೆ ಇದು ಓಪನ್ ಇದು, ಅಂದರೆ ಬಿಸಿ ಬೀಳದೆ ಇರಲಿ ಅಂತ ಈ ಒಳಗೆ ಇದು ರಿಪೀಸ್ ಮಾಡಿ ಮಾರದ್ದು ಅದು ಅಲ್ಲಿಗೆ ಮಾಡಿ ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಬಿಸಿ ಆಗೋಕ್ಕೆ ಚಾನ್ಸ್ ಇರೋಲ್ವಲ್ಲ ಆ ಥರ. ಇದೆಲ್ಲ ಏನು ಸೆಟಪ್ ನಿಮ್ಮೂರಲ್ಲೇ ಮಾಡಿಸಿರೋದ ತಗೊಬಂದು? ಇಲ್ಲ ಸರ್, ಇಲ್ಲೇ HCrossಲ್ಲೇ ನಮ್ಮ ಫ್ರೆಂಡ್ಗಳಿದ್ದಾರೆ, ಅವರು ಸಾಬ್ರು ಮಾಡಿಕೊಟ್ಟಿದ್ದಾರೆ. ಭಾಳ ನೀಟಾಗಿ ಮಾಡಿಕೊಡುತ್ತೆ ಅಂಥವೆಲ್ಲ ಹೇಳಿದ್ರೆ ಈ ಗಂಜಲ ಎಲ್ಲ ಬಿದ್ದಿದ್ದು ನೀಟಾಗಿ ಒಂದು ಕಡೆ ಹೋಗ್ಬಿಡ್ತದೆ. ಎಲ್ಲ ಕ್ಲೀನಾಗಿ ಒಂದು ಕಡೆ ಬಿದ್ದು ನಾವು ತಿಳ್ಕೊಂಬಿಟ್ರೆ ಅದು ಹೋಲ್ ಮಾಡಿರ್ತೀವಲ್ಲ, ಅದೆಲ್ಲ ಕಸದ ಬುಟ್ಟಿಗೆ ಹೋಯ್ತದೆ. ಲುಕ್ ಇರಬೇಕು, ಚೆನ್ನಾಗಿರ್ಬೇಕು, ಬಾಳಿಕೆನೂ ಇರಬೇಕು, ನೋಡಿದವ್ರಿಗೆ ಬಂದ್ರೂ ಅವ್ರಿಗೆ ಪ್ರೀತಿ ಆಗಬೇಕು ಅಂತೇಳಿ ನಾವು ಆ ಥರ ಮಾಡಿಸ್ಕೊಂಡು ಚಿಕ್ಕದಾಗಿ ಒಂದು 5 5ಕ್ಕೆ 5 ಅಷ್ಟೇ 6 ಮಾಡ್ಕೋಬೋದು. 5 ಆರಾಮಿರ್ತದೆ. ಟೋಟಲ್ ಎಷ್ಟಾಯ್ತು ಸರ್? ಸರ್ ಒಂದು 25,000 ಬಿದ್ದಿದೆ. ಒಂದೊಂದು ಮರಿ ಎಷ್ಟು ಕೊಟ್ಟು ತಗೊಬಂದೆ ಸರ್? ಇದು ಒಂದು 15,000. ಇದು ಅದು ಟಗರು 15,000. ಎಷ್ಟು ಅಲ್ಲಾಗೈತಾ? ಇಲ್ಲ, ಇನ್ನಲ್ಲಾಗಿಲ್ಲ, ಇನ್ನೂ ಒಂದು 8 ತಿಂಗಳಿರ್ಬೋದು ಅಂತ ಇಟ್ಕೊಳ್ಳೋಣ. ಇದು 14,000 ತಗೊಂಬಂದ್ರೆ ಇದು ಹೆಣ್ಣು ಮರಿ ಕರಿಗೆ ಅಂತ ನಿಮ್ಮಲ್ಲಿ ಬಳಸ್ತೀರಿ. ಇದು ಈಗ ಒಂದು ಮರಿ ಹಾಕಿದೆ. ಇದು ಇನ್ನೊಂದು 2 ತಗೊಂಡ್ರೆ ಒಂದು 5 ಆಯ್ತವೆ. ಒಂದು ಟಗರು ಇರ್ತದೆ, ತಳಿ ಆಗೋದಕ್ಕೆ ಒಂದು ಅನುಕೂಲ ಇರ್ತದೆ ಅಂತ. ಎಷ್ಟು ಹಳ್ಳಿದ್ದು ಹೆಣ್ಣು? ಇದು ಈಗ 4 ಬಂದಿದೆ. ಮರಿ ಹಾಕಿರೋದು ಎಷ್ಟು ತಿಂಗಳು? ಈ ಮರಿ ಹಾಕಿರೋದು 3ರಿಂದ 4 ಹೋಗಿದೆ. ಈಗ ಒಂದು 2 ದಿವಸ ಆಗಿರ್ಬೋದು. ಏನೇನು ಮೇವು ಕೊಡ್ತೀರಾ ಇದಕ್ಕೆ? ಸರ್, ಇದಕ್ಕೆ ಒಂಥರಲ್ಲ ತಿಂಡಿಗಳು, ಎಲ್ಲ ವೆರೈಟಿ ಬೂಸಗಳಲ್ಲೇ ಒಂದು 10 ಥರ ತಿಂಡಿ ಕೊಡ್ತೀವಿ ನಾವು. ಎಲ್ಲ ಸ್ವಲ್ಪ ಹಾಕಿ 10 ಥರ ತಿಂಡಿ ಕೊಟ್ಟು ಅದನ್ನು ಸಾಕಾಣಿಕೆ ಮಾಡಿ ಇಟ್ಕೊಂಡಿದ್ದೀವಿ. ಇದು ಊರ ಹಬ್ಬಕ್ಕೆ ಮಾರೋದ? ಇಲ್ಲ, ಅದು ಬಕ್ರೀದ್ ಅಂತ ಸಾಬ್ರ ಹಬ್ಬ ಬರ್ತಲ್ಲ, ಅವಾಗ ಮಾರ್ತೀವಿ. ಇದನ್ನ ತಳಿನೇ ಮಾಡ್ಕೊತೀವಿ. ಬಂದವನ್ನೆಲ್ಲ ಮರಿನ ಮಾರ್ಕೊತೀವಿ. ಟಗರು ಏನು ವ್ಯಾಪಾರ ಹೇಳ್ತೀರಾ? ಟಗರು ಈಗ ಅದನ್ನು 25 ಹೇಳ್ತಾರೆ. ನಾನು 15 ತಗೊಂಬಂದೆ. ಇನ್ನೂ ಒಂದು ತಗೊಂಬಂದು ಒಂದು 3 ತಿಂಗಳಾಯ್ತು. 3 ತಿಂಗಳಾಯ್ತು. ಹೆಣ್ಣು ಅಷ್ಟೇ? ಇಲ್ಲ, ಇದು ವರ್ಷ ಆಯಿತು ಮರಿ ತಗೊಂಬಂದ್ವಿ. ಊರಿಗೆ ಹೋಗಿದ್ದಾಗ ಇಲ್ಲ, ಇನ್ನೊಂದು ಯಾವ ಬೇರೆ ಜೊತೆಗೆ ಹೋಗಿದ್ವಿ. ಆವಾಗ ಈ ಮರಿನ ತಗೊಂಬಂದ್ವಿ. ಇಲ್ಲೇ ನಮ್ಮವ್ರದ್ದೇ ಒಂದು ಮರಿ ಇದೆ, ಅದು ಕ್ರಾಸಿಂಗ್ ಮಾಡಿಸ್ಕೊಂಡು ಮರಿ ಭಾಳ ಚೆನ್ನಾಗಿ ಹಾಕಿದೆ. ಅದು ಚೆನ್ನಾಗಿದೆ, ಒಳ್ಳೆ ಲುಕ್ ಇದೆ. ಗುಂಡಕ್ಕೆ ಒಳ್ಳೆ ತಳಿ, ನಿಮ್ಮ ಏರಿಯಾ ಥರ ಒಳ್ಳೆ ತಳಿ ಬಿತ್ಕೊಂಡೈತೆ. ಮೇಯಿಸ್ಕೊಂಡು ಅದ್ರ ಲಾಭ ಪಡ್ಕೋಬೋದು ಅಂತ ನಾವು ಅದನ್ನು ಮಾಡ್ತಾಯಿದ್ವಿ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ಹೇಳ್ತೇವೆ. 9986066939.